ನಮಸ್ಕಾರ. ಸದಾನಂದ ಭಾವನೆ ಯೂಟ್ಯೂಬ್ ವಾಹಿನಿಗೆ ಸ್ವಾಗತ. ಮೊನ್ನೆ ಬೆಳಗಾವಿ ಸರ್ಕಿಟ್ ಹೌಸಲ್ಲಿ ಎಲ್ಲ ಲಿಂಗಾಯತ ಮುಖಂಡರು ಸೇರಿದ್ರು. ಬಸವ ಜಯಂತಿನ ಅದ್ಧೂರಿಯಾಗಿ ನಾವು ಆಚರಣೆ ಮಾಡ್ತೀವಿ ಅಂತ ಹೇಳಿದರು. 19ನೇ ತಾರೀಕು ನಾವು ಪೂಜೆ ಮಾಡಿ 4 ಗಂಟೆಗೆ ಅಲ್ಲಿಂದ ಚೆನ್ನಮ್ಮ ಸರ್ಕಲ್ನಿಂದ ಹೋಗ್ತೇವೆ. ನಂತರ 7:30 8ಕ್ಕೆ ನಾವು ಮುಗಿಸ ಅಂತ ಹೇಳಿದರು. ಒಳ್ಳೆಯದು. ನಂದು 26ನೇ ತಾರೀಕು ರವಿವಾರ ದೊಡ್ಡ ಪ್ರಮಾಣದಲ್ಲಿ 50,000 ಬಸವ ಅಭಿಮಾನಿಗಳನ್ನು ಕೂಡಿಸ್ಕೊಂಡು ನಾವು ಒಂದು ದೊಡ್ಡ ರ್ಯಾಲಿ ಮಾಡ್ತೇವೆ. ಮಾಡಿರಿ. ಆದರೆ ಇಲ್ಲಿ ಅವರಿಗೆ ಸಲಹೆ ಸೂಚನೆ ಕೊಡೋದಂತಂದರೆ, ಲಕ್ಷ್ಮಣ ಸವದಿ ಅವರೇ, ಮೊದಲು ನಿಮಗೆ ಇವ ನಾರವ ಇವ ನಮ್ಮವ ಅಂತಂದ್ರಿ. ಹಾಗಾದರೆ ಅಲ್ಲಿ ಅತ್ರಿ ಕ್ಷೇತ್ರದಲ್ಲಿ ಇವ ನಮ್ಮವ ಅಂತ ಗಜಾನನ ಮಂಗಸೂಳವ್ರಿಗೆ ಅಂದ್ರಲ್ಲ, ನೋಡೋಣ. ನೀವು ಅನ್ನೋದಿಲ್ಲ. ಯಾಕಂದ್ರೆ ಇಲ್ಲಿ ಹೇಳೋದೊಂದು, ಅಲ್ಲಿ ನಡ್ಕೋದೊಂದು. ಅಂದರೆ ಅವ್ರು ಬಿಟ್ಟುಕೊಡ್ರಿ. ಇವ ನಮ್ಮವ ನೀವು ನಮ್ಮವ ಅಂತ ನಿಮ್ಮ ಮಗನನ್ನು ನಮ್ಮವ ಅಂತ ಪಕ್ಕದ ಕ್ಷೇತ್ರಕ್ಕೆ ದುಡ್ಲಿಕ್ಕೆ ಹೋಗಬೇಡಿ. ಇನ್ನು ಯಾರು ಬಸವಾಭಿಮಾನಿಗಳಿದ್ದಾರೆ ಅವರು ಬಂದೇ ಬರ್ತಾರೆ. ನೀವು ವಿನಂತಿ ಮಾಡೋದು ಅಗತ್ಯ ಇಲ್ಲ. ಅವರು ಬಂದೇ ಬರ್ತಾರೆ. 50,000 ನೀವು ಕರೆ ಕೊಟ್ಟರೆ 1,00,000 ಜನ ಬಂದೇ ಬರ್ತಾರೆ. ಪ್ರತಿ ತಾಲೂಕಿನಿಂದ ಎಲ್ಲ MLAಗಳಿಗೆ ಕಂಡೀಷನ್ ಹಾಕಬೇಡ್ರಿ, ನೀವು ಕರ್ಕೊಂಡು ಬರ್ರಿ ಅಂತ. ನೀವೇನಾದರೂ ಗಾಡಿ ಘೋಡಾ ಕೊಟ್ರೆ ಅಂದರೆ ಏನಾಗ್ತದೆ ಅಂದರೆ, ರಾಜಕೀಯ ಹಿತಾದೃಷ್ಟಿ ಇದರಲ್ಲಿ ಅಡಗಿದೆ ಅಂತ ಆಗ್ತೈತೆ. ನೀವು ಬಿಟ್ಟು ಬಿಡ್ರಿ, ಯಾರನ್ನೂ ಕರೆಯೋಕೆ ಹೋಗ್ಬೇಡ್ರಿ. ಅಲ್ಲಿ ಬರ್ರಿ ಅಂತ ಒಂದು ಕರೆ ಕೊಟ್ಟಿದ್ದಾರೆ, ಇನ್ನೊಮ್ಮೆ ಕರೆ ಕೊಡ್ರಿ 23ನೇ ತಾರೀಕಿಗೆ 26ಕ್ಕೆ ಬರ್ರಿ ಅಂತ ಇನ್ನೊಂದು ಪ್ರೆಸ್ ಮೀಟ್ ಮಾಡಿರಿ. ಅಥವಾ ಎಲ್ಲ ತಾಲೂಕದಲ್ಲಿ ಇರ್ತಕ್ಕಂಥ ಅಥವಾ ಕ್ಷೇತ್ರ ಇರ್ತಕ್ಕಂಥ ಎಲ್ಲ MLAಗಳು ಮಾಡಲಿ. ಆ MLA ಈ MLA ಅಲ್ಲ, ಎಲ್ಲ ತುಳಿತಕ್ಕೊಳಾದಂಥ ಜನಾಂಗವನ್ನು ಸೇರಿಸ್ಕೊಂಡು ಮಾಡಬೇಕು. ಸಮಾನತೆ ಹರಿಕಾರ ಬಸವನವರು, ವಿಶ್ವಗುರು ಬಸವನವರು, ಅವರ ಚಿಂತನೆಗಳು ಚರ್ಚೆ ಆಗಬೇಕು. ಆದರೆ ಇಲ್ಲಿ ಚರ್ಚೆಯ ವಿಷಯ ಇಲ್ಲವೇ ಇಲ್ಲ. ಹಾಗಾದರೆ ಪಾಂಪ್ಲೆಟ್ಸ್ ಕೂಡ ನೀವು ಹಂಚ್ಬೋದಿತ್ತಲ್ಲ, ಬಸವನವರ ಚಿಕ್ಕ ಒಂದು ಪುಸ್ತಕ ಮಾಡಿ, ಅಂದರೆ ಅವರ ಸಂದೇಶವನ್ನು ಒಂದು 10-15 ಪೇಜ್ ಮಾಡಿ ಅದನ್ನು ನೀವು ಮಾಡ್ಬೋದು. ಈಗಲೂ ಕೂಡ ಮಾಡ್ಬೋದು. ಅದನ್ನು ಮಾಡಿರಿ. ಇನ್ನು ನಾವು ಹೇಳಿದೆವು ಇದೊಂದು ಬೆಸ್ಟ್ ಚಾನ್ಸ, ತಪ್ಪಿಸ್ಕೊಂಡು ಬಿಟ್ರಿ ಅಂತ. ಏನು ತಪ್ಪಿಸ್ಕೊಂಡು ಬಿಟ್ರಿ? 1,001 ಮದುವೆಗಳನ್ನು ಮಾಡಬೇಕಾಗಿತ್ತು ಇದೇ ಬಸವೇಶ್ವರ ಜಯಂತಿ ನಿಮಿತ್ತವಾಗಿ. ನಿಮ್ಮ ತಲೆ ಬರಲಿಲ್ಲ. ಯಾಕಂದರೆ ಬಡವ್ರ ಬಗ್ಗೆ ಚಿಂತನೆ ಇಲ್ಲ. ಕೇವಲ ವೇದಿಕೆ ಮೇಲೆ ಬಡವ್ರ ಬಗ್ಗೆ ಗಂಟೆಗಟ್ಟಲೆ ಭಾಷಣ ಮಾಡ್ತೀರಿ, ರೈತರ ಬಗ್ಗೆ ಗಂಟೆಗಟ್ಟಲೆ ಭಾಷಣ ಮಾಡ್ತೀರಿ, ತುಳಿತಕ್ಕೆ ಒಳಗಾದಂಥ ಜನಾಂಗದ ಬಗ್ಗೆ ದೊಡ್ಡ ಭಾಷಣ ಮಾಡ್ತಾರೆ. ಆ ಭಾಷಣವನ್ನು ಸ್ವಲ್ಪ ನಿಲ್ಲಿಸ್ಬೇಕು. ಇನ್ನು ಪ್ರಭಾಕರ್ ಕೋರೆ ಅವರು, ನೀವು ಅಧ್ಯಕ್ಷ ಸ್ಥಾನ ವಹಿಸಿದ್ರಿ. ನೀವು ಕೂಡ ಸಂಸ್ಕಾರವನ್ನು ನಿಮ್ಮ ಮನೆಯಲ್ಲೇ ಕೊಟ್ಟಿಲ್ಲ. ಇನ್ನು ಸಂಸ್ಕಾರ ಯಾವ ರೀತಿ ನಡೆಸ್ಬೇಕಂತ ಜನರಿಗೆ ಹೇಳುವಂಥ ಏನೂ ಅಗತ್ಯ ಇಲ್ಲ. ನೀವು ಹೇಳಿಲ್ಲ. ಭಾಳ ಸೌಮ್ಯರು, ಭಾಳ ಜಾಣರು ನೀವು. ಹಾಗೆ ಸುಮ್ಮ ಕೂತ್ರಿ. ನಿಮ್ಮ ವಿರೋಧಗಳು ನಾವಲ್ಲ. ಆದರೆ ನೀವು ಒಂದು 10 ಕೋಟಿ ರೂಪಾಯಿ ಇಡಬೇಕೀಗ. ನಿಧಿಯನ್ನು ಸ್ಥಾಪನೆ ಮಾಡಬೇಕು. ಈ ವರ್ಷ ಅದ್ದೂರಿಯಾಗಿ ಮಾಡಿದ್ರಿ. ಮುಂದಿನ ಸಲ ಯಾರು ಇರ್ತಾರೆ ಯಾರು ಗೊತ್ತಿಲ್ಲ. ಹೋದ ಸಲ 50,000 ಕೂಡಿಸಿದ್ರು, ಈಗ ಸಲ ಏನೂ ಇಲ್ಲ, ಲಿಂಗಾಯತರು ಮಲಗಿದ್ದಾರೆ ಅಂತ ಅರ್ಥ ಆಗ್ತೈತೆ. 10 ಕೋಟಿ ರೂಪಾಯಿ ನೀವು ನಿಧಿ ಇಡಬೇಕು. ಆ ನಿಧಿಯೇನು? ಅನುಭವ ಮಂಟಪ ಕಲ್ಯಾಣ ನಿಧಿ ಅಂತ ಹೇಳ್ರಿ. ಅಲ್ಲಿ ಅನುಭವ ಮಂಟಪನೂ ನೆನೆಸ್ಕೊಂಡಾಗ್ತೈತೆ. ಇಲ್ಲಿ ಟ್ರಸ್ಟ್ ಮಾಡಿರಿ. ಪ್ರೇಮ್ ಚೋಗ್ಲಾ ಅವ್ರು ಒಳ್ಳೆ ಅಧ್ಯಕ್ಷ ಮಾಡಿರಿ. ನೀವು ಎಲ್ಲ 18 MLAಗಳು ಅಥವಾ 2 MP ಗಳು ಅದಕ್ಕೆ ಕಾರ್ಯದರ್ಶಿ ಆಗಲಿ ಅಥವಾ ಸದಸ್ಯರಾಗಲಿ, ಅದೊಂದು ಫಂಡನ್ನು ನೀವು ಕೊಡ್ಲಿಕ್ಕೆ ಸಾಧ್ಯ ಇದೆ. ಯಾಕೆಂದ್ರೆ ಲಾಸ್ಟ್ ಬಸ್ ಸ್ಟಾಪ್ದಾಗಿದ್ದಾರೆ. ನಾವು ಕೊಟ್ಟ ಹೋಗ್ಬೇಕು. ಸಮಾಜದ ದುಡ್ಡು ಸಾಕಷ್ಟಿದೆ. 10 ಕೋಟಿ ನಿಮಗೆ ಭಾಳ ಅಲ್ಲ. ಯಾಕಂದ್ರೆ ಉಳಿದವರು MLAಗಳು ಅಷ್ಟೇನು ಶ್ರೀಮಂತರ ಅಲ್ಲವೇ ಅಲ್ಲ. ನಂತರ ನೀವು ಕೊಡಲೇಬೇಕು. ಇನ್ನು 3ನೇ ವಿಷಯ ಅಂತಂದರೆ, AB ಪಾಟೀಲರು, ನೀವು ಗಾಂಧಿ ಭವನವನ್ನು ಬಡ ಮಕ್ಕಳ ಮದುವೆಗೆ ಕೊಡಬೇಕು. ಅದು ಲಿಂಗಾಯತ ಬಡ ಮಕ್ಕಳಿಗೆ ನೀವು ಕೊಡಬೇಕಂತ ನಮ್ಮ ಆಗ್ರಹ. ಯಾಕಂದರೆ ಸಮಾಜದ ಋಣ ನಿಮ್ಮ ಮೇಲೆ ಭಾಳ ಇದೆ. ಮತ್ತು ಗಾಂಧಿ ಭವನ ಸಮಾಜದ ಭವನ, ಅದು ನೀವು ಮಾಡ್ಕೊಂಡಿರಿ. ಮೊದಲು ಜನತಾ ಭವನ ಇತ್ತು, ಅದಕ್ಕಿಂತ ಹಿಂದೆ ಇನ್ನೊಂದು ಹೆಸರಿತ್ತು. ಈಗ ನೀವು ಗಾಂಧಿ ಭವನ ಅಂತ ಮಾಡಿದಿರಿ. ಗಾಂಧಿ ವಿಚಾರಧಾರೆಗಳನ್ನ ಪ್ರಸಾರ ಮಾಡ್ಬೇಕಂತ ಆವಾಗ ಯಾರೋ ದಾನಿಗಳು ಕೊಟ್ಟಿದ್ರು. ಆ ಎಲ್ಲ ನಿರ್ದೇಶಕನ ತೆಗೆದ್ರಿ, ನೀವು ಬಂದ್ರಿ. ಇಲ್ಲಿ ಬಸವ ಜಯಂತಿ ನಿಮಿತ್ತ ನೀವು ಏನು ಮಾಡ್ಬೇಕಂದ್ರೆ, ಅಲ್ಲಿ ಊಟದ ವ್ಯವಸ್ಥೆನ ನೀವು ಮಾಡಬೇಕು. ಪ್ರಭಾಕರ್ ಕೋರೆ ನಿಧಿ ಇಡಲಿ. ನಂತರ ಶೆಟ್ಟರ್ ಅವರೇ, ನೀವು ತಕಡಿ ತೊಗೊಂಡು ಕೊಡಬಾರ್ದು. ಮುಖ್ಯಮಂತ್ರಿ ಇದ್ದವರು ನೀವೇನಾದರೂ ಪುಸ್ತಕಗಳನ್ನು ಹಂಚಬೇಕು,
ಅಥವಾ ಮತ್ಯಾವುದೋ ಒಂದು ದೊಡ್ಡ ಕಾರ್ಯಕ್ರಮ ಮಾಡಬೇಕು, ಅಥವಾ ಸರ್ಕಾರದಿಂದ ಒಂದು 6ನೇ ಗ್ಯಾರಂಟಿ ಕೊಡಿಸುವಂಥ ಪ್ರಯತ್ನ ಮಾಡಬೇಕು. ಸರ್ಕಾರಕ್ಕೆ ಯಾದಿ, ಸರ್ಕಾರಕ್ಕೆ ಶಾದಿ ಅಂತ ಹೆಸರಿಟ್ಟು ಸರ್ಕಾರದವರೆಲ್ಲ ತಾಳೆ ಮತ್ತು ಈ ಥರ ಸಾಮಗ್ರಿ ಕೊಡಲಿ. ನೀವು ಊಟದ ವ್ಯವಸ್ಥೆ ಮಾಡಿರಿ. ಪ್ರತಿ ವರ್ಷ ಜಿಲ್ಲಾಧಿಕಾರಿ ನೇತೃತ್ವದಲ್ಲಿ ಆಗಲಿ, ಅದು ಸರ್ಕಾರಿ ಕಾರ್ಯಕ್ರಮ ದೊಡ್ಡ ಪ್ರಮಾಣದಲ್ಲಿ ಆಗ್ರಿ. ನೀವು ಅದನ್ನು ನೋಡ್ಕೊರಿ. ಎಲ್ಲ MLAಗಳ ಜವಾಬ್ದಾರಿ ಭಾಳ ದೊಡ್ಡ ಪ್ರಮಾಣದಲ್ಲಿದೆ. ಆದರೆ ಯಾರು ಭಕ್ತಾದಿಗಳನ್ನು ಕರ್ಕೊಂಡು ಬರೋಕ್ಕೆ ಹೋಗ್ಬೇಡ್ರಿ ಗಾಡಿಯಲ್ಲಿ. ಅವು ಬಸವ ಅಭಿಮಾನಿಗಳ ಅಲ್ಲವೇ ಅಲ್ಲ ಅವರು. ಈಗ ಹಂಗೆ ರಾಜ್ಯೋತ್ಸವದಲ್ಲಿ ಯಾರು ಕರ್ಕೊಂಬರ್ತಾರೆ? ಕರ್ನಾಟಕ ರಾಜ್ಯೋತ್ಸವದಲ್ಲಿ ಎಲ್ಲರೂ ಕೂಡ್ಕೊಂಡು ದೊಡ್ಡ ಅದ್ದೂರಿಯಾಗಿ 4.5 ಕೋಟಿ ಜನ, ಇಲ್ಲ ಕೋಟಿ ಅಲ್ಲ, ಲಕ್ಷ ಜನ ಹಾಜರಿರ್ತಾರೆ. ಹಾಗೆ ಇಲ್ಲಿ ಇರಲಿ, 50,000 ನೀವು ಕೂಡ್ಸಂತೇಳಿ 1 ಲಕ್ಷ ಬರ್ತಾರೆ. ಅದು ಪೊಲೀಸ ವ್ಯವಸ್ಥೆ ಇದೆ. ಇನ್ನು ಉಳಿದವರು ಕೂಡ ಇದೇ ದಾರಿಲಿ ಸಾಗಬೇಕು. AB ಪಾಟೀಲ್ರು ಒಂದು ಸಲ ನೀವು ನಿಮ್ಮ ಆಜು ಬಾಜು ಹಿಂದೆ ಮುಂದೆ ಗೌಡ್ರನ್ನ ಇಟ್ಕೊಂಡು ನೀವು ರಾಜಕೀಯ ಮಾಡ್ತಾಯಿದ್ರಿ. ತುಳಿತಕ್ಕೆ ಒಳದಂಥ ಜನಾಂಗ ನಿಮ್ಮ ಕಡೆ ಇಲ್ಲ. ಅವರನ್ನು ಮೊದಲು ಸೇರಿಸ್ಕೊಂಡಾದ್ರೆ ನಿಮ್ಮ ಗೆಲುವು ನಿಶ್ಚಿತ. ಮುಂದಿನ ಸಲ ರಮೇಶ್ ಕತ್ತಿಯವರು ಕೂಡ ನೀವು ಅಲ್ಲಿ ಒಂದು ದೊಡ್ಡ ಕಲ್ಯಾಣ ಮಂಟಪನ ಸ್ಥಾಪನೆ ಮಾಡಿರಿ ಬಡವರಿಗಾಗಿ. ನಾವೇನು ಕೇಳ್ತೀವಿ, 18 MLAಗಳಿಗೆ ನೀವು ನಿಮ್ಮ ಕ್ಷೇತ್ರದಲ್ಲಿ ಒಂದು ಕಲ್ಯಾಣ ಮಂಟಪವನ್ನು ಕಟ್ಟಿಸಿ, ಕೇವಲ ಸಮುದಾಯ ಭವನ ಆಯ್ತು, ನಂತರ ಗುಡಿ ಆಯಿತು, ಗುಂಡಾರ ಆಯ್ತು, ರಸ್ತೆ ಆಯ್ತು, ಗಟ್ರ ಆಯ್ತು ಬೇಡ. ಇಲ್ಲಿ ನಿಮ್ಮ ಹೆಸರು ಉಳಿಬೇಕಾದ್ರೆ ನಿಮ್ಮ ತಂದೆ ಹೆಸರು ಮೇಲೆ ಅಥವಾ ತಾಯಿ ಹೆಸರು ಮೇಲೆ ಸ್ಥಾಪನೆ ಮಾಡಿರಿ. ನಿಮಗೆ ನಿಧಿ ಏನಿದೆ, ಶಾಸಕರ ನಿಧಿ, ಅದನ್ನು ಉಪಯೋಗ ಮಾಡಲಿಕ್ಕೆ ಬರ್ತಿರ್ತದೆ. ಇಲ್ಲಿ ಫ್ರೀ ಮಾಡೋದರಿಂದ ಏನಾಗ್ತದೆ, ಬಡವರಿಗೆ ಹೆಚ್ಚು ಲಾಭ ಆಗ್ತದೆ. ಇನ್ನು 2 MPಗಳಿದ್ದೀರಿ, ನೀವು 10 ಕಲ್ಯಾಣ ಮಂಟಪ ಸ್ಥಾಪನೆ ಮಾಡಿರಿ. ಅಥವಾ ಕ್ಷೇತ್ರಕ್ಕೊಂದು MP ಕಲ್ಯಾಣ ಮಂಟಪ ಅಂತ ಹೆಸರಿಡ್ರಿ. ಕಿಸಾನ್ ಸನ್ಮಾನ್ ನಿಧಿ ಅಂತ ಆ ರೀತಿ ಪ್ರಧಾನಮಂತ್ರಿ ಹೇಳ್ತಾರೆ, ಆ ರೀತಿ MP ಕಲ್ಯಾಣ ಮಂಟಪ ಅಂದ್ರಿ, ಅಥವಾ MLA ಕಲ್ಯಾಣ ಮಂಟಪ ಅಂದ್ರಿ. ಇದು ಮಾಡ್ಲಿಕ್ಕೆ ಬರ್ತೈತೆ, ಮನಸ್ಸಿಲ್ಲ ನಿಮಗೆ. ನೀವು ಬರೀ ಕಲೆಕ್ಷನ್ದಲ್ಲಿ ತೊಡಗಿದ್ದೀರಿ. ಆ ಕಲೆಕ್ಷನನ್ನು 1 ವರ್ಷ ಮುಂದೂಡಿ. ಯಾಕಂದರೆ ಹಿಂದೂ ಚುನಾವಣೆ ಇನ್ನೂ 1 ವರ್ಷ ಇದೆ, MP ಚುನಾವಣೆ 2 ವರ್ಷ ಇದೆ. ಇನ್ನು ಪ್ರಿಯಾಂಕಾ ಜಾರಕಿಹೊಳಿ ಅವರು, ನೀವು ಕೂಡ ದೊಡ್ಡ ಕಲ್ಯಾಣ ಮಂಟಪವನ್ನು ನಿಮ್ಮ ಕ್ಷೇತ್ರದಲ್ಲಿ ನಿಮ್ಮದೇ ಆದಂಥ ಒಂದು ಸ್ವಂತ ಖರ್ಚಿನಲ್ಲಿ ಮಾಡಬೇಕು. ಯಾಕೆ ನಿಮ್ಮ ಕಡೆ ದುಡ್ಡು ಸಾಕಟ್ಟಿದೆ. ನಿಮ್ಮ ತಂದೆ ಸಮಾಜ ಸೇವೆಯನ್ನು ಮಾಡ್ತಾಯಿದ್ದಾರೆ. ನಿಮ್ಮ ಸಮಾಜ ಸೇವೆಯನ್ನು ಕೂಡ ಜನ ಗುರುತಿಸಬೇಕು. ನೀವು ಕೂಡ ದೊಡ್ಡ ಪ್ರಮಾಣದಲ್ಲಿ ಎಲ್ಲರನ್ನು ಕರೆದುಕೊಂಡು ಈ ಬಸವ ಜಯಂತಿಗೆ ನೀವು ಬರಲೇಬೇಕು. ಯಾಕಂದ್ರೆ ತುಳಿತಕ್ಕೊಳದಂಥ ಜನಾಂಗವನ್ನು ಸಮಾನತೆಗೆ ತಂದವರು ಯಾರು? ಬಸವಣ್ಣವರು. ಅಂತರ್ಜಾತೀಯ ವ್ಯವಹಾರ ಮಾಡಿದವರು ಯಾರು? ಬಸವಣ್ಣವರು. ಅವರೇನು ಕಾಯಕ ಮಾಡಿದ್ದಾರೆ, ಅವರೇನು ಒಂದು ಕೆಲಸ ಮಾಡಿದರೆ ನೀವು ಎಂದಿಗೂ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಹಾಗಾದ್ರೆ ನೀವು ಎಲ್ಲರೂ ಕೂಡ್ಕೊಂಡೆ ಇನ್ನೊಂದು ಪ್ರೆಸ್ ಮೀಟ್ ಮಾಡಿರಿ. ನಾವು ಮುಂದಿನ ಸಲ 1,000 ಮದುವೆಗಳನ್ನು ಮಾಡಿಸ್ತೇವೆ. ನಂತರ 10 ಕೋಟಿ ನಾವು ಅನುಭವ ಮಂಟಪ ಕಲ್ಯಾಣ ನಿಧಿ ಅಂತ ಮಾಡ್ತೇವೆ ಅಂತ ಒಂದು ನಿರ್ಣಯಕ್ಕೆ ಬರ್ರಿ. ಅಂದಾಗ ಜನ ನಿಮ್ಮನ್ನು ನಂಬ್ತೈತದು, ಇಲ್ಲಾಂದ್ರೆ ನಂಬೋದಿಲ್ಲ. ಒಟ್ಟಾರೆ ಈ ವಿಡಿಯೋ ತಾತ್ಪರ್ಯ ಏನಂತಂದರೆ, ಲಿಂಗಾಯತ ಮುಖಂಡರು ನೀವು ಸುಧಾರಿಸ್ಕೊಳ್ಬೇಕು. ಮೊದಲು ಆಡಿದಂತೆ ನುಡಿದಂತೆ ನಡಿಬೇಕು. ಇನ್ನು ಸ್ವಾಮಿಗಳು, ನೀವು ದೊಡ್ಡ ಪ್ರಮಾಣದಲ್ಲಿ ಇನ್ನೊಂದು ಪ್ರೆಸ್ ಮೀಟ್ ಮಾಡಲೇಬೇಕು. ನೀವು ಮಾಡಿ ಎಲ್ಲ ಸರ್ವ ಜನಾಂಗದವರು ಕೂಡ್ಕೊಳ್ಬೇಕು. ಲಕ್ಷ್ಮಣ ಸವದಿ ಹೇಳಿದ್ರಲ್ಲ, ಎಲ್ಲ ಒಳ ಪಂಗಡಗಳು ಸೇರಬೇಕಂತೇಳಿ. ಅಂದರೆ 50 ಇಂದ 60% ಜನ ಆಗ್ತದೆ. ಅದು ನೀವು ಹೇಳಿದಕ್ಕಿಂತನೂ 2 ಲಕ್ಷ ಜನ ಕೂಡುವಂಥ ಸಾಧ್ಯತೆ ಕೂಡ ಅಲ್ಲಗಳಂತಿಲ್ಲ. ಒಟ್ಟಾರೆ ನೀವೆಲ್ಲರೂ ಕೂಡ ಒಂದು ದೊಡ್ಡ ಪ್ರಮಾಣದಲ್ಲಿ ಈ ಸಲ ಆಚರಣೆ ಮಾಡಿ, ಮುಂದಿನ ಸಲ ನಾವೇನು ಈಗ ಸಲಹೆ ಸೂಚನೆಯನ್ನು ಕೊಟ್ಟರೆ ಅದನ್ನು ನೀವು ಪಾಲಿಸಿದ್ರೆ ನಾವು ಯಾವ ರೀತಿ ನಿಮಗೆ ಬುದ್ಧಿ ಕಲಿಸ್ಬೇಕೋ ನಮಗೂ ಕೂಡ ಗೊತ್ತಿದೆ. ನಾಳೆ ಮತ್ತೊಂದು ತಮ್ಮನ್ನು ಭೇಟಾಗ್ತೇವೆ. ಅಲ್ಲಿವರೆಗೆ ಶುಭವಾಗಲಿ. ನಮಸ್ಕಾರ.